ಬೆಳಗಿನಬೆಲೆ ಗ್ರಾಮದಲ್ಲಿ ಚರಂಡಿ ಅವ್ಯವಸ್ಥೆ, ಕಲುಷಿತ ನೀರು, ಮನೆಗಳಿಗೆ ಸಣ್ಣ ಮಳೆ ಬಂದರೂ ಕೆರೆಯಂತಾಗುವ ರಸ್ತೆಗಳು, ರೋಗ ರುಜಿನಗಳ ಭೀತಿಯಲ್ಲಿರುವ ಗ್ರಾಮಸ್ಥರು. ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗೆ ಕೋಟಿ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತಾ ಇದೆ ಅಂತ ಪೇಪರ್ನಲ್ಲಿ ಪ್ರಚಾರ ತಗೊಳ್ತಾರೆ. ಆದ್ರೆ ಆ ಅನುದಾನ ನಿಜಕ್ಕೂ ಹಳ್ಳಿಗಳಿಗೆ ತಲುಪ್ತಾ ಇದೆಯಾ? ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಹೆಡಗಿನಬೆಲೆ ಗ್ರಾಮದ ಪರಿಸ್ಥಿತಿ ನೋಡಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಣ್ಣಿಗೆ ಎದ್ದು ಕಾಣಿಸುತ್ತೆ. ಸಣ್ಣ ಮಳೆ ಬಂದ್ರೆ ಸಾಕು, ಚರಂಡಿ ನೀರು ಮನೆ ಮನೆಗೆ ನುಗ್ತಾ ಇದೆ. ಇನ್ನು ಕೆಟ್ಟ ವಾಸನೆ ನಾರ್ತಾ ಇದೆ. ಸೊಳ್ಳೆಗಳ ಕಾಟಕ್ಕೆ ಗ್ರಾಮಸ್ಥರು ರೋಷಿ ಹೋಗಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೋರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಡಗಿನಬೆಲೆ ಗ್ರಾಮದಲ್ಲಿ ಈಗ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಗ್ರಾಮದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ. ಸಣ್ಣ ಮಳೆ ಬಂದ್ರೆ ಸಾಕು, ಚರಂಡಿಯ ಕಲುಷಿತ ನೀರು ನೇರವಾಗಿ ಜನರ ಮನೆಗಳಿಗೆ ನುಗ್ತಾ ಇದೆ ಮತ್ತು ಮುಖ್ಯ ರಸ್ತೆಗೆ ಹರಿದು ಹೋಗ್ತಾ ಇದೆ. ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಜಾಗವಿಲ್ಲ. ಮನೆಯಲ್ಲಿ ಕೂಡ ನೆಮ್ಮದಿಯಾಗಿ ಇರಲು ಕೂಡ ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಅದೆಷ್ಟೋ ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಕೇವಲ ಸಾಕು ನೆಪ ಹೇಳಿಕೊಂಡು ಕಾಲವನ್ನು ಕಳೀತಿದ್ದಾರೆ ವಿನಃ ಶಾಶ್ವತ ಪರಿಹಾರ ಕಲ್ಪಿಸುವ ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ. ಚರಂಡಿ ಶುಚಿತ್ವ ಇಲ್ಲ, ರಸ್ತೆ ಸರಿ ಇಲ್ಲ, ಕಸ ವಿಲೇವಾರಿ ಅಂತೂ ಹಳ್ಳ ಹಿಡಿದಿದೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಳ್ಳಿಗಳ ಕಡೆ ಮುಖ ಮಾಡದೇ ಇರುವುದು ಈ ಎಲ್ಲ ಅವಾಂತರಕ್ಕೆ ಮೂಲ ಕಾರಣವಾಗಿದೆ. ನೋಡಿ, ಪ್ರತಿ ಸರಿ ಚರಂಡಿ ಕ್ಲೀನ್ ಮಾಡೋಕ್ಕಂತಂದ್ರೂ ಕೂಡ ಚರಂಡಿ ಹಿಂಗೆ ಇರುತ್ತೆ. ಮೇಲೆ ಕಾಣಿಸಿದ ಹತ್ರ ಮಾತ್ರ ಒಂದೊಂದು ಚೂರು ಬಾಚ್ಕೊಂಡು ಹೋಗ್ಬಿಟ್ರೆ ಇದನ್ನೆಲ್ಲ ಯಾರು ಮಾಡ್ತಾರೆ? ಹಿಂಗಾಗಿ ನಮ್ಮ ಮನೆಗೆ ನೀರು ನುಗ್ಗಿದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡ್ತಾ ಇದ್ರು, ನೆಲಮಟ್ಟದಲ್ಲಿ ಅದು ಯಾರ ಜೇಬು ಸೇರ್ತಾ ಇದೆ ಅನ್ನೋದು ಜನರ ಪ್ರಶ್ನೆ ಆಗ್ಬಿಟ್ಟಿದೆ. ಇನ್ನೊಂದು ಕಡೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೆಸರಿಗಷ್ಟೇ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. STP ATP ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕಾದ ಮಂಡಳಿ ನಿದ್ದೆಗೆ ಜಾರಿದೆಯಾ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನಾದ್ರೂ ತೋರ್ನಹಳ್ಳಿ ಗ್ರಾಮ ಪಂಚಾಯಿತಿ, ಮಾಲೂರು ತಾಲೂಕು ಪಂಚಾಯಿತಿ ಹಾಗೂ ಕೋಲಾರ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಳ್ಳದೆ ವಾರಕ್ಕೊಮ್ಮೆ ಆದ್ರೂ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಿದೆ. ತಕ್ಷಣವೇ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡು ಗ್ರಾಮಸ್ಥರ ಕಷ್ಟಕ್ಕೆ ಸ್ಪಂದಿಸ್ತಾರಾ ಅಥವಾ ಯಾವುದಾದ್ರೂ ದೊಡ್ಡ ಅನಾಹುತ ಸಂಭವಿಸಿದ ತನಕ ಹೀಗೆ ಕಾಯ್ತಾರ ಅನ್ನೋದನ್ನ ಕಾದು ನೋಡೋಣ. ರಾಷ್ಟ್ರ ಕ್ರಾಂತಿ ನ್ಯೂಸ್, ಮಾಲೂರು. ಚರಂಡಿ ಕ್ಲೀನ್ ಮಾಡಿದ್ದೆ ಏನು ಮಾಡಿರೋದ ಇಲ್ಲಿ ನೋಡೋ ನೈಟ್ನಿಕ ಏನು ಬಜಾಗಿ ಮನೆಗ್ಲಾಕಲ್ಲ ನೀರು ಬಂದಾಗ ನಾವು ಯಾವ ಥರ ಇಲ್ಲಿಗೆ ಜೀವನ ಮಾಡಬೇಕು? ಇಂಥ ಕೆಲಸ ಮಾಡಿದ್ರು ಮಂಡಲವ್ರು ಕೇಳಿದ್ರೆ ಅವರು ಕಿವಿಗೆ ಹಾಕೇನಲ್ಲ, ಮಂಡಲವ್ರು ಬರೋದೇ ಇಲ್ಲ. ನಮ್ಮ ಮನೆಗಳ ಸೈಡಿನ ಪರಿಸ್ಥಿತಿ ನೋಡಿದ್ದು, ಪ್ರತಿ ಸಾರಿನೂ ಮಂಡಲ್ ಕಡೆಯಿಂದ ಕ್ಲೀನ್ ಮಾಡಿಸ್ತೀನಿ ಅಂತ ಕಳಿಸ್ತೀರಾ, ಆದರೆ ಅರ್ಧಂಬರ್ಧ ಕ್ಲೀನ್ ಮಾಡಿ ನಮ್ಮ ಮನೆಗಳ ಪರಿಸ್ಥಿತಿ ಇದು ನೋಡಿ. ಯಾಕೆ ಕಾಲೇನಕ್ಕೆ ನೀರ್ತಿರ್ವಿ ಅವ್ರೆ ಯಾವ ಥರ ಹೆಂಗೆ ಮಾಡೋ ಅಂತ ಹೇಳ್ತೀರಿ? ಇದೆಲ್ಲ ಮಾಡೋದು ಯಾರು? ನಾವು ಯಾವ ಥರ ಮಾಡಬೇಕು? ಮನೆಗಳು ನಾವು ಇರಬೇಕಾ ಬೇಡ? ಯಾವುದೋ ಬಿಟ್ಟು ನೀವು ಮಂಡಲಕ್ಕೆ ಮನೆಗಳನ್ನ ಮಾಡ್ಕೊಂಬಿಡ್ರಿ, ನಮ್ಗೇನು ಬೇಡ. ನೋಡಿ ಈ ಥರ ಈಗ ಗೋಣಿಗಳು ಕಾಣಿಸ್ತದ, ಈ ಥರ ಹಾಕಿ ನಮ್ಮ ಕೈ ಮಾಡ್ತಾರೆ. ನಾವು ಯಾವ ಥರ ಮಾಡಬೇಕಿಲ್ಲಿ? ನಾವು ಇರಬೇಕು, ಅಲ್ಲ ನಾವು ಹೋಗ್ಬೇಕಾ? ರಾತ್ರಿ ಮನೆಗೆ ನೀರು ಬಂದಿದ್ವಿ, ನಾವು ನೀರು ಮನೆಯನ್ನು ಎತ್ತಿ ಸಾಕಾಗೈತಿ. ಮಂಡಲಕ್ಕೆ ತಿಳಿಸಿದ್ರೆ ಅದು ಪತ್ತೆನೇ ಇಲ್ಲ, ಇವಾಗ ಬರಲ್ಲ. ಇವಾಗ ನಾವೇ ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ? ಯಾವುದು ನೋಡಲ್ಲ. ನಮಗೆ ನೋಡಿ ಈ ನಿಮಿಷ ಕಳ್ಸಮ್ಮ, ಹೇಳ್ತೀನಿ. ನೋಡಿ ಎಷ್ಟುದ್ದ ಚರಂಡಿ ಇರೋಷ್ಟು ನೀರು ನಿಂತಿದೆ ನೋಡಿ. ಇಲ್ಲಿನಿಂದ ಬರೋದು ಹೊರಗಡೆ ನೀರು.
ನೀರು ಆಗ್ಬಿಟ್ಟು ತನಕ ಬರುತ್ತೆ ನೀರು ತನಕ